ಶೈಲಶ್ರೀ. ಕೊಡಗಿನ ನಿಸರ್ಗ ಸೌಂದರ್ಯವೇ ಆಗಿದೆ. ಅದು ತನ್ನೊಳಗೆ ಅವಿತುಕೊಂಡಿರುವ ಸುಪ್ತ ಚೆಲುವನ್ನು ಹಾಗೊಮ್ಮೆ ಹೀಗೊಮ್ಮೆ ಹೊರಗಿಡುತ್ತದೆ. ಇದೀಗ ಮಡಿಕೇರಿಗೆ ಸಮೀಪವಿರುವ ಕೋಟೆ ಬೆಟ್ಟದ ಸರದಿ. ಇದುವರೆಗೆ ಹಚ್ಚ ಹಸಿರಾಗಿದ್ದ ಬೆಟ್ಟ ನೀಲಿ ಬಣ್ಣಕ್ಕೆ ತಿರುಗಿದೆ. ಇಂತಹ ಆಹ್ಲಾದಕರವಾದ ವಾತಾವರಣ ಪ್ರವಾಸಿಗರ ಮನಸ್ಸನ್ನು ಮನಸೂರೆಗೊಳಿಸುತ್ತಿದೆ. ಆ ರಮಣೀಯ ನಿಸರ್ಗದ ತಾಣ ಸೊಬಗನ್ನು ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಪರಿಚಯಿಸುತ್ತೇನೆ, ಬನ್ನಿ. ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟದ ತಪ್ಪಲಿನ ದಟ್ಟವಾದ ಕಾಡುಗಳಿಂದ ವೈಭವೀಕರಿಸಿದ ಅತ್ಯಂತ ಸುಂದರ ಗಿರಿಧಾಮಗಳಿವೆ. ಆ ತಾಣಗಳಲ್ಲಿ ಕೊಡಗಿನಲ್ಲಿರುವ ಬೆಟ್ಟಗಳ ಪೈಕಿ ಒಂದಾಗಿರುವ ಕೋಟೆ ಬೆಟ್ಟ ಚಾರಣ ಪ್ರಿಯರಿಗೆ ಹೇಳಿ ಮಾಡಿಸಿದ ತಾಣ. ಸಾಮಾನ್ಯವಾಗಿ ವೀಕ್ಷಣಾ ತಾಣ ಮಡಿಕೇರಿ ಬಳಿ ಇರುವ ಮಂದಲಪಟ್ಟಿಗೆ ತೆರಳಿದವರಿಗೆ ಕೋಟೆ ಬೆಟ್ಟದ ಚೆಲುವು ಕಣ್ಣಿಗೆ ಕಟ್ಟಿರುತ್ತದೆ. ಮಂದಲ್ಪಟ್ಟಿಯಿಂದ ನಿಂತು ನೋಡಿದರೆ ಬೆಟ್ಟ ಶ್ರೇಣಿಗಳು ಕಾಣಿಸುತ್ತದೆ. ಅದರಲ್ಲಿ ಎತ್ತರದ ಬೆಟ್ಟವೇ ಕೋಟೆ ಬೆಟ್ಟ. ಬೆಟ್ಟವನ್ನು ನೀಲಿ ಹೂಗಳು ಆವರಿಸಿವೆ. ಅವು ಸುಮಾರು 12 ವರ್ಷಗಳಿಗೆ ಒಮ್ಮೆ ಹೂ ಬಿಟ್ಟಿರುವುದರಿಂದ ಬೆಟ್ಟವು ನೀಲಿಯಾಗಿ ಕಂಗೊಳಿಸುತ್ತಿದೆ. ಇಂತಹ ರಮಣೀಯ ಪ್ರಕೃತಿಯ ಸೊಬಗು ಮನಸ್ಸಿಗೆ ಮುದ ನೀಡುತ್ತದೆ. ಇಷ್ಟೆಲ್ಲ ಪ್ರಾಕೃತಿಕ ಸೊಬಗನ್ನು ತನ್ನದೇ ಆದ ಬಣ್ಣ ಮತ್ತು ಸೌಂದರ್ಯದಿಂದ ಕಾನನದ ಪುಷ್ಪವಾಗಿ ಎಲ್ಲರ ಗಮನ ಸೆಳೆಯುತ್ತಿದೆ. ನೀಲಿ ಹೂವಿನ ಬಗ್ಗೆ ಇನ್ನಷ್ಟು ವಿವರಣೆ ಇಲ್ಲಿದೆ ನೋಡಿ. ಕುರುಂಜಿ ಗಿಡಗಳು ಕೊಡಗಿನಾದ್ಯಂತ ಬೆಳೆಯುತ್ತವೆ. ಇದರಲ್ಲಿ ಪ್ರತ್ಯೇಕ ತಳಿಗಳಿದ್ದು ಬೆಟ್ಟಗಳಲ್ಲಿ ಬೆಳೆಯುವ ಗಿಡಗಳು ದಷ್ಟಪುಷ್ಟವಾಗಿರುತ್ತದೆ. ಇನ್ನು ತೋಟಗಳಲ್ಲಿಯೂ ಅದರಲ್ಲೂ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿನ ಕಾಫಿ ಏಲಕ್ಕಿ ತೋಟಗಳಲ್ಲಿ ಇವು ಹುಲುಸಾಗಿ ಬೆಳೆದಿರುತ್ತದೆ. ಏಲಕ್ಕಿ ತೋಟಕ್ಕೆ ಇವು ಸಹಕಾರಿಯಾಗಿದ್ದು ಮಣ್ಣಿನ ಫಲವತ್ತತೆ ಹೆಚ್ಚಿಸುವಲ್ಲಿ ಪಾತ್ರ ವಹಿಸುತ್ತದೆ. ಹಿರಿಯರು ಹೇಳುವ ಪ್ರಕಾರ ಕುರುಂಜಿ ಹೂ ಬಿಟ್ಟ ವರ್ಷ ಜೇನು ಸಮೃದ್ಧವಾಗಿರುತ್ತದೆ. ಅಷ್ಟೇ ಅಲ್ಲದೆ ಹೂ ಬಿಟ್ಟ ಬಳಿಕ ಗಿಡಗಳು ಸಾವನ್ನಪ್ಪುತ್ತವೆ. ನಂತರ ಮತ್ತೆ ಬೀಜಗಳು ಹುಟ್ಟಿ ಗಿಡಗಳಾಗಬೇಕಾದರೆ ಮತ್ತಷ್ಟು ವರ್ಷ ಕಾಯಬೇಕಾಗುತ್ತದೆ. ಕೊಡಗಿನ ತಡಿಯಂಡ ಮೋಳ್ ಬೆಟ್ಟದ ಶ್ರೇಣಿಯಲ್ಲಿ ಒಂದು ಬೆಟ್ಟವನ್ನು ನೀಲಿಕುಂದು ಬೆಟ್ಟ ಎಂದು ಕರೆಯುತ್ತಾರೆ. ಇಲ್ಲಿಯೂ ಕುರುಂಜಿ ಹೂಗಳು ಬಿಟ್ಟು ಬೆಟ್ಟವನ್ನು ನೀಲಿಯಾಗಿಸುವ ಕಾರಣ ನೀಲಕುಂದು ಆಗಿದೆ. ಹೀಗೆ ಕುರುಂಜಿ ಸುತ್ತ 10 ಹಲವು ವಿಶೇಷತೆಗಳು ಕೊಡಗಿನಾದ್ಯಂತ ಕಾಣಸಿಗುತ್ತವೆ. ಸದ್ಯ ಕೋಟೆ ಬೆಟ್ಟದಲ್ಲಿ ಹೂ ಬಿಟ್ಟು ಕಂಗೊಳಿಸುವ ಕುರುಂಜಿಯ ಚೆಲುವನ್ನು ನೋಡಲು ನಿಸರ್ಗ ಪ್ರೇಮಿಗಳು ದೌಡಾಯಿಸುತ್ತಿದ್ದಾರೆ. ಹೂವಿನೊಂದಿಗೆ ಫೋಟೋ ತೆಗೆದು ಸುಂದರ ಕ್ಷಣಗಳಿಗೆ ಸಾಕ್ಷಿಯಾಗುತ್ತಿದ್ದಾರೆ. ನನ್ನ ಹೆಸರು ಸಂತೋಷ್ ಅಂತ, ಬೆಂಗಳೂರಿಂದ ಬಂದಿದ್ದೀವಿ. ಇದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ಫ್ರೆಂಡ್ಸ್ ಎಲ್ಲ ಟ್ರೆಕ್ಕಿಂಗ್ ಹೋಗೋಣ ಅಂತ ಹೇಳಿದ್ರು. ಈ ಹೂವು ಏನೋ 12 ವರ್ಷಕ್ಕೆ ಒಂದ್ಸಲ ಬರುತ್ತಂತೆ. ಹೆಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಬೆಟ್ಟ ಗುಡ್ಡಗಳಲ್ಲಿ ಹೂ ಬಿಟ್ಟು ಕಂಗೊಳಿಸುವ ಈ ಹೂವಿನ ಬಗ್ಗೆ ತಿಳಿಯುತ್ತಾ ಹೋದರೆ ಕೆಲವರಿಗೆ ಇದು ಪವಿತ್ರ ಪುಷ್ಪವೂ ಹೌದು. ಕೇರಳ ಹಾಗೂ ತಮಿಳುನಾಡಿನ ನಡುವಿನ ಪಶ್ಚಿಮ ಘಟ್ಟದ ಗುಡ್ಡಗಳಲ್ಲಿ ವಾಸಿಸುವ ತೋಳ ಹಾಗೂ ಮುದ್ದ ಜನಾಂಗವು ಈ ಹೂವನ್ನು ದೇವಪುಷ್ಪ ಎಂದು ಪೂಜಿಸುತ್ತಾರಂತೆ. ತಮಿಳುನಾಡಿನಲ್ಲಿಯೂ ಕುರುಂಜಿ ಹೂ ಆರಾಧ್ಯ ಪುಷ್ಪ ಎಂಬ ನಂಬಿಕೆ ಇದೆ.
ಇಷ್ಟೆಲ್ಲ ಮಹತ್ವ ಹೊಂದಿರುವ ಕುರುಂಜಿ ಬಗ್ಗೆ ತಿಳಿದ ಮೇಲೆ ಅದನ್ನು ನೋಡಬೇಕು ಎನಿಸಿದರೆ ಕೊಡಗಿನ ಕೋಟೆ ಬೆಟ್ಟಕ್ಕೆ ಭೇಟಿ ನೀಡಿ ಆಹ್ಲಾದವನ್ನು ಸವಿಯಬಹುದು. ಈ ಹೂವು 12 ವರ್ಷಗಳಿಗೊಮ್ಮೆ ಸುಮಾರು 2 ತಿಂಗಳುಗಳ ಕಾಲ ತನ್ನ ಚಲುವನ್ನು ಪ್ರದರ್ಶಿಸುತ್ತದೆ. ಇದನ್ನು ಕಣ್ತುಂಬಿಸಲು ವೀಕ್ಷಕರಿಗೆ ಮುಕ್ತ ಅವಕಾಶವಿದೆ. ಮತ್ತೆ ಬರೋಬ್ಬರಿ 12 ವರ್ಷಗಳ ಕಾಲದ ನಂತರ ಈ ಹೂವುಗಳು ಪ್ರದರ್ಶನವಾಗುತ್ತವೆ. ಇದೇ ಪ್ರಕೃತಿಯ ವಿಸ್ಮಯ. ನಿಸರ್ಗದ ಸೊಬಗನ್ನೇ ತನ್ನತ್ತ ಸೆಳೆದು ಪ್ರವಾಸಿಗರ ಮನದಲ್ಲಿ ಸಂತಸದ ರಸದೌತಣವಿತ್ತ ಈ ಪ್ರಕೃತಿಯ ಮಡಿಲಿನ ಕುರುಂಜಿ ಹೂವಿನ ಸೊಬಗಿಗೆ ಮನಸ್ಸೊಲ್ಲದವರಿಲ್ಲ. ಈ ಪ್ರಕೃತಿಯ ರಮ್ಯ ತಾಣ ನೋಟಕ್ಕಷ್ಟೇ ಅಲ್ಲದೆ ಮನಸ್ಸಿಗೆ ಮುದ ನೀಡಿದೆ ಎನ್ನುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೀಲಸುಂದರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ನೋಡ್ತಾ ಇರಿ ಸಿದ್ಧಾರ್ಥ ನ್ಯೂಸ್. ಇದು ಪರಿವರ್ತನೆಯ ಮೊದಲ ಹೆಜ್ಜೆ.